ವೀರಪ್ಪ ಹೊಡೆದಾಕ್ಬಿಟ್ರು ಅಂದ್ರಲ್ಲ, ಆಗ ಅವಳು ಗೋಪಿನಾಥಮ್ಗೆ ಓಡಿ ಬಂದಳು. ಯಾರು ಅವ್ರ ನಾದಿನಿ. ಅಲ್ಲಿವರೆಗೆ ಎಲ್ಲಿದ್ರು? ಆ ಅಕ್ಕ ಒಳೆ ಬಾರ್ಡರ್ನಲ್ಲಿದ್ದಾಳೆ, ಮನೆಗಳು ಕಟ್ಕೊಂಡಿದ್ದಾರೆ. ಈ ಅರ್ಜುನ ಬಂದ್ಬಿಟ್ಟು ಕರ್ಕೊಂಡು ಹೋಗಿದ್ದಾನೆ ಶ್ರೀನಿವಾಸ ಡಿಯಪ್ಪ. ಅರ್ಜುನ ವೀರಪ್ಪನ ತಮ್ಮ. ವೀರಪ್ಪನ ತಮ್ಮ ಕರ್ಕೊಂಡೋಗಿ ಎರ್ಕೆಮಳ್ಳದಲ್ಲಿ ಹೀಗೆ ಅಂತ ಹೋದರು. ಹೋದಾಗ ನಾವು ಹೇಳಿದ್ದೀವಿ ಉದಯ್ ಕುಮಾರ್ ಸಾಹೇಬ್ರಿಗೆ, ಹೋಗ್ಬಿಡಿ ಸರ್ ಅವ್ನ ಮಾತು ನಂಬ್ಕೊಬೇಡಿ ಅಂತ. ಡೈರೆಕ್ಟಾಗಿ ಉದಯ್ ಕುಮಾರ್ ಸರ್ನ ಕಾಂಟ್ಯಾಕ್ಟ್ ಮಾಡಿ ಅರ್ಜುನ್ ಬಂದು ಕರ್ಕೊಂಡು ಹೋಗಿದ್ದೆ. ಹೆಂಗೆ ಕರ್ಕೊಂಡು ಹೋಗಿದ್ದೆ? ಎಲ್ಲಿ ಡೈರೆಕ್ಟಾಗಿ ಶ್ರೀನಿವಾಸ ಡಿಯಪ್ಪನೇ ಕರ್ಕೊಂಡು ಹೋದ. ಅರ್ಜುನ್ ಬಂದು ನಮ್ಮ ಅಣ್ಣ ನಿಮಗೆ ಕೈದಿ ಆಗ್ತಾನೆ, ಶರಣಾಗ್ತಾನೆ, ಆದ್ದರಿಂದ ಬಾ ಅಂತ ಕರ್ಕೊಂಡು ಹೋದ. ಕರ್ಕೊಂಡು ಹೋಗ್ಬಿಟ್ಟು ಹಾಗೆಯೇ ಹೋಗ್ತಾ ಇರ್ಬೇಕಾದ್ರೆ ನೀವು ಹೇಳಿದ್ರಿ ನಿಮ್ಮ ಡಿಪಾರ್ಟ್ಮೆಂಟ್ ಅವರೆಲ್ಲ ಹೋಗ್ಬೇಡಿ ಅಂತ. ಯಾವಾಗ ಹೇಳಿದ್ವಿ ಎರ್ಕೆಮಳ್ಳ ಅದು ಕಾಡ? ಫಾರೆಸ್ಟೇ ದೊಡ್ಡ ಫಾರೆಸ್ಟೇ. ಹಳ್ಳದಲ್ಲಿ ಚಪ್ಪಲಿ ಬಿಟ್ಬಿಟ್ಟು ಕೈಯಲ್ಲಿ ಹಿಡ್ಕೊಂಡು ಹೋಗ್ಬೇಕಲ್ಲ, ಅವರು ಚಪ್ಪಲಿನೇ ಈಗ ಕೈಗೆ ಹಾಕೊಂಡಿದ್ದಾರೆ, ಕೈಲಿ ಎತ್ಕೊಂಡಿದ್ದಾರೆ. ಆಗಲೇ ಒಂದು ಗುಂಡೇಟು ಹೊಡೆದಿದ್ದಾನೆ. ಆಮೇಲೆ ಮುಂದೆ ಇದು ಮಾಡಿದ್ದಾರೆ. ಆಮೇಲೆ ಅವನ ಕತ್ತು ಕೊಯ್ದುಬಿಟ್ಟು ಒಂದು ಕಡೆ ಬೇಸಾಕಿದ್ರು. ಆ ತಲೆ ಅವನ ತಲೆ ಮೇಲೆ ಮುತ್ತುಚ ಲಕ್ಷ್ಮಿ ಯೂರಿನ್ ಪಾಸ್ ಮಾಡಿದ್ರು. ಹೌದಾ? ನನ್ನದು ಫಸ್ಟು ಅಪಾಯಿಂಟ್ಮೆಂಟು ನಾಗರಹೊಳೆಯಲ್ಲಿ ವೀರಪ್ಪನ ಇದ್ನಲ್ಲ. ನಾಗರಹೊಳೆಯಲ್ಲಿ ವೀರಪ್ಪ ಅತಿ ಹೆಚ್ಚಾಗಿರಲಿಲ್ಲ, ಬಂದಿದ್ದ. ನಾನು 4-5 ಡಿವಿಷನಲ್ಲಿ ಮಾಡಿದ್ದೀನಿ. ಇವಾಗ ಗೋಪಿನಾಥಮ್ ಬೇಕಾ ನಿಮಗೆ? ಗೋಪಿನಾಥಮ್ ನಾನು ಗೋಪಿನಾಥಮ್ನಲ್ಲಿ 2002ರಲ್ಲಿ ನಾನು ಫಾರೆಸ್ಟ್ರಾಗಿ ಹೋದೆ. ಅಲ್ಲಿ ಡ್ಯೂಟಿ ಮಾಡ್ತಿದ್ದೆ ಫಾರೆಸ್ಟ್ರಾಗಿ. ವೀರಪ್ಪನ ಕಾರ್ಯಾಚರಣೆಗೆ ಹಾಕಿದ್ರು ನನ್ನನ್ನು. ಹೌದು, ವೀರಪ್ಪನ ಕಾರ್ಯಾಚರಣೆಯಲ್ಲಿದ್ವಿ. ಬಟ್ ನನ್ನ ಮೂಲಕನೇ ನನ್ನ ಸಿಬ್ಬಂದಿನ ಅವ್ರಿಗೆ ಕಳಿಸ್ಕೊಡ್ತಿದ್ದೆ. ಅಲ್ಲಿ ಹೆಡ್ ಕ್ವಾರ್ಟ್ರಲ್ಲೇ ನಾನು ಇರ್ತಿದ್ದೆ ಹೆಚ್ಚಿಗೆ. ನನ್ನ ಮೂಲಕ ಅವರು ನನ್ನ ಸಿಬ್ಬಂದಿಗಳು ಅವ್ರನ್ನ ಕಳಿಸ್ಕೊಡ್ತಿದ್ದೆ. ಗಾರ್ಡು ಇವರು ವಾಚರ್ಗಳನ್ನ ಇದಕ್ಕೆ ಅವನ್ನ ಹಿಡೀಲಿಕ್ಕೆ ಅವರು ಸುತ್ತಾಯಿದ್ರು. ಅವನು ಒಂದು ಕಡೆ ಇರ್ತಿರಲಿಲ್ಲ, ಎಲ್ಲೆಲ್ಲೋ ಹೋಗ್ಬಿಡ್ತಿದ್ದ. ಆವಾಗ ಆಮೇಲೆ ಆ ರಾಜ್ಕುಮಾರನ್ನು ಅಪಹರಣ ಮಾಡಿದ್ರು, ಕಿಡ್ನಾಪ್ ಮಾಡಿ ರಾಜ್ಕುಮಾರನ್ನೇನೋ ಕಾಡು ಒಳಗಡೆನೇ ಇಟ್ಕೊಂಡಿರಲಿಲ್ಲ. ಮಧ್ಯ ಅವರು ಎಲ್ಲೆಲ್ಲೋ ಚೇಂಜ್ ಮಾಡ್ತಿದ್ರು. ಎಲ್ಲ ಸೌಕರ್ಯನೂ ದುಡ್ಡು ಕೊಟ್ಟು ಅಕ್ಕಿ ಗಿಕ್ಕಿಯಾಗಿ ಎಲ್ಲನೂ ತಗೊಳ್ತಿದ್ದ. ಜಿಂಕೆ ಬೇಟೆ ಆಡ್ತಿದ್ದ. ಜಿಂಕೆ ಬೇಟೆ ಆಡಿ ಮಾಂಸನೆಲ್ಲ ಒಣಗಿಸಿ ಅಲ್ಲೇ ಇದು ಮಾಡ್ತಿದ್ದ. ಹೆಚ್ಚಿಗೆ ಇವನ ಹಾವಳಿ ಜಾಸ್ತಿ ಆದಾಗ ನಮ್ಮ ಸಿಬ್ಬಂದಿನ ಕಂಟ್ರೋಲ್ ಇಟ್ಕೊಂಡ್ವಿ ನಾವು, ಅವ್ರಿಗೆ ಅಪಾಯ ಆಗಬಾರ್ದು ಅಂತ. ಹಾಗೆ ಕಂಟ್ರೋಲ್ ಇಟ್ಕೊಂಡಾಗ ಪೊಲೀಸು ಎಸ್ ಟಿ ಎಫ್ ಬಂದರು. ಎಸ್ ಟಿ ಎಫ್ನವರು ಅಟೆಂಡ್ ಮಾಡ್ತಿದ್ರು. ಬಟ್ ಎಸ್ ಟಿ ಎಫ್ನವ್ರ ಮೇಲೆ ನನಗೆ ನಂಬಿಕೆ ಇರಲಿಲ್ಲ. ಅವರು ಕಾರ್ಯಾಚರಣೆಗೆ ಬಂದರು. ಇಲ್ಲಿ ನಮ್ಮ ಪ್ರಾಣಿಗಳೆಲ್ಲ ಇರ್ತದಲ್ವ, ಅವ್ರ ಕಾರ್ಯಾಚರಣೆ, ಅವ್ರ ದೃಷ್ಟಿಗೆ ಕಾರ್ಯಾಚರಣೆ ಇವ್ರದ್ದು ವೀರಪ್ಪನ ನಡೆಯೋಕ್ಕೆ. ಬಟ್ ಅಲ್ಲಿ ಪ್ರಾಣಿಗಳ ಪ್ರೊಟೆಕ್ಷನ್ನು ನನ್ನದಾಗಿತ್ತು. ಆದ್ದರಿಂದ ನಾನು ಅವಳ ಇದು ಮಾಡ್ತಿದ್ದೆ, ಅಲ್ಲೆಲ್ಲ ಪ್ರೊಟೆಕ್ಷನ್ ಮಾಡ್ತಿದ್ದೆ. ಆವಾಗ ಎಲ್ಲ ಕಾರ್ಯಾಚರಣೆಯಲ್ಲಿ ಅಂದರೆ ಅವ್ರ ಕಡೆಯವರೆಲ್ಲ ಇರ್ತಿದ್ರು. ಸುಮಾರು ಜನ 300 ಜನ ಇದ್ದರು. ಅದನ್ನೆಲ್ಲ ಕಡಿಮೆ ಮಾಡಿಬಿಟ್ರು. ಒಬ್ಬರು SP ಬಂದಿದ್ರು, ಅವ್ರ ಹೆಸರು ಚೆನ್ನಾಗಿದೆ, ಮರ್ತಿದ್ದೀನಿ ನಾನು ಸ್ವಲ್ಪ. ಅವರು ಇದು ಮಾಡಿ ಮಾದೇಶ್ವರನ ಬೆಟ್ಟದಲ್ಲಿ ಅವರ ಆಲ್ಟು STFನವರು, ಅಲ್ಲೊಂದು ಬ್ಯಾಚ್ ಇತ್ತು. ಕಾಡು ಒಳಗಡೆ ಎಲ್ಲ ಸುತ್ತಾಡ್ತಿದ್ವಿ. ಕಾಡು ಒಳಗಡೆ ಸುತ್ತಾಡ್ಕೊಂಡು ಹಾಗೆ ಒಗಣಿಕಲ್ಲು ಪಾರ್ಕ್ ಇದೆ, ನೀರು. ಆ ನೀರಿನಲ್ಲಿ ಅಲ್ಲೇನಾಗ್ತಿತ್ತು, ಆ ನೀರನ್ನ ಅವನು ದಾಟ್ಕೊಂಬಂದ್ಬಿಡ್ತಿದ್ದವು.
ಹೊಗೇನಕಲ್ ಫಾಲ್ಸ್ನ ದಾಟ್ಕೊಂಬರೋದು. ಪಾಲ್ಸಿಂದ ದಾಟ್ಕೊಂಬರೋದು. ಪಾಲ್ಸಿಂದ ಮುಂದೆ ಒಂದು ಊರಿದೆ, ಶ್ರೀಲಂಕಾ ಅಂತಲೇ ಏನಂತ ಇದೆ, ಅದನ್ನು ದಾಟ್ಕೊತಿದ್ರು. ಆ ಕಡೆ ದಾಟ್ಕೊಂಡಾಗ ತಮಿಳ್ನಾಡು, ಅದು ಈ ಕಡೆಯಿಂದ ಆ ಕಡೆ ಹೋಗ್ಬೇಕಾದ್ರೆ ಅವನು ಬಾರ್ಡ್ರು. ಆ ಕಡೆ ನಾವು ಹೋಗಿಲ್ಲ, ನಮ್ಮ ಸಿಬ್ಬಂದಿ. ಆ ಕಡೆಯವ್ರು ಬಂದರೆ ಕರ್ನಾಟಕಕ್ಕೆ ಬಂದುಬಿಡೋಣ. ಆ ಫಾಲ್ಸಲ್ಲೇ ಆಟ ಆಡ್ತಿದ್ದ ಅವನು. ಈ ಕಡೆಯಿಂದ ಸಿಬ್ಬಂದಿ ಬರ್ತಾ ಇದ್ದಾಗೆ ಅವನು ಆಗ ತಮಿಳ್ನಾಡು ಬಾರ್ಡ್ರಿಗೆ ಹೋಗುತ್ತಿದ್ದ. ಈಗ ತಮಿಳ್ನಾಡವರು ಸಿಬ್ಬಂದಿ ಬಂದ್ರೆ ಕರ್ನಾಟಕಕ್ಕೆ ಬರೋದು, ಕರ್ನಾಟಕದವ್ರು ಬಂದ್ರೆ ತಮಿಳ್ನಾಡು ಒಂದೇ ಹೊಳೆ ಇಲ್ಲ, ಹೊಳೆ ದಾಟ್ಕೊಂಡು ಹೊರಟೋಗೋದು. ದಾಟ್ಕೊಂಡು ಅಂದ್ರೆ ನಡೆದಲ್ಲ, ತೆಪ್ಪದಲ್ಲಿ ತೆಪ್ಪ ಅಂದ್ರೆ ಅಲ್ಲಿ ತೆಪ್ಪ ಅಂದ್ರೆ ಅವನೇ ಓಡಿಸ್ಕೊಂಡು ಹೋಗ್ತಾ ಇರ್ಲಿಲ್ಲ, ತೆಪ್ಪ ಓಡಿಸೋರು ಇದ್ದಾರೆ, ಹೆಲ್ಪ್ ಮಾಡ್ತಿದ್ರು ಇವರು ವೀರಪ್ಪನಿಗೆ. ಹಾಗಾಗಿ ಅವನ್ನ ಕಾರ್ಯಾಚರಣೆಯಲ್ಲಿ ಭಾಳ ಲೇಟ್ ಆಯಿತು ಹಿಡಿಯೋದು. ಇಲ್ಲಿರೋರೇ ಹೆಲ್ಪ್ ಮಾಡ್ತಾರೆ. ಇಲ್ಲಿರೋರು ಹೆಲ್ಪ್ ಮಾಡ್ತಾರೆ, ಅಲ್ಲಿರೋರು ಇರ್ತಾರೆ. ಅವರೆಲ್ಲ ಪಡಾಚಿಗಳು, ಪಡಾಚಿಗೊಂಡ್ರು ಅವ್ರ ಜನಾಂಗ. ಆದ್ದರಿಂದ ಈ ಕಡೆನೂ ಅವ್ರೆ, ಆ ಕಡೆನೂ ಅವ್ರೆ. ವೀರಪ್ಪನ ಅದೇ ಸಮುದಾಯದವನಲ್ವಾ? ಅವನು ಪಡಾಚಿ ಗೌಡನೇ. ಹೀಗಾಗಿ ಹುಡ್ಕಾಡಿದ್ವಿ. ಆಮೇಲೆ ಕೊನೆಗೆ ಒಂದು ರಾತ್ರಿ 2 ಗಂಟೆಯಲ್ಲಿ ವೀರಪ್ಪ ತೀರೋಗ್ಬಿಟ್ಟ ಅಂತ ಸುದ್ದಿ ಬಂತು. ನಾನು ಇದ್ದೆ. ಆಗ ಹೊರಗಡೆ ಬಂದು ಪಟಾಕಿ ಕಿಟಾಕಿ ಎಲ್ಲ ಸಿಡಿಸ್ತೀವಿ ಪೊಲೀಸ್ನವರು, ಅವರು. ಯಾಕೆಂದ್ರೆ ನಮಗೆ ಖುಷಿ ಆಯ್ತಲ್ಲ, ಅದಕ್ಕೆ ಅವನ ನಾದಿನಿ ಒಬ್ಳಿದ್ಲು, ಮಲ್ಲಿಕಾ ಅಂತ. ವೀರಪ್ಪನ ನಾದಿನಿ ಮಲ್ಲಿಕಾ ಅಂತ ಇದ್ಲು. ಅವಳು ನಮಗೆ ಪರಿಚಯನೇ. ನನ್ನ ಸಿಬ್ಬಂದಿನ ಇವರು ಪೊಲೀಸ್ನವರು, SP ಅವರೆಲ್ಲ ನಮ್ಮ ವಾಚನ ತಗೊಂಡಿದ್ರು. ನಮ್ಮ ವಾಚರಿಗೆ ಮಲ್ಲಿಕಾ ಅನ್ನೋಳು ಸ್ವಲ್ಪ ಪರಿಚಯ. ಆದ್ದರಿಂದ ಏನಾದ್ರು ವಿಷಯ ಬಂದರೆ ಹೇಳಿ ಅಂತ ಇವನನ್ನು ಬಿಟ್ಟಿದ್ವಿ. ನಮ್ಮ ಅರಣ್ಯ ಇಲಾಖೆಯಿಂದ ಮಲ್ಲಿಕನ ಹತ್ರ ವಿಚಾರ ಏನಾದ್ರು ಬರುತ್ತಾ ಕೇಳಿ ಅಂತ ಹೋಗ್ತಿದ್ವಿ. ಅವನು ಹೋಗ್ತಿದ್ದ, ಮಾತಾಡಿಸ್ಕೊಳ್ತಿದ್ದ, ಬರ್ತಿದ್ದ. ಆ ವೀರಪ್ಪ ಸತ್ತ ದಿನ ವೀರಪ್ಪ ಹೊಡೆದಾಕ್ಬಿಟ್ರು ಅಂದ್ರಲ್ಲ, ಆಗ ಅವಳು ಗೋಪಿನಾಥಮ್ಗೆ ಓಡಿ ಬಂದ್ಲು. ನಾದಿನಿ ಅಲ್ಲಿವರೆಗೆ ಎಲ್ಲಿದ್ರು? ಅಕ್ಕ ಒಳೆ ಬಾರ್ಡರ್ನಲ್ಲಿದ್ದಾವೆ, ಮನೆಗಳು ಕಟ್ಕೊಂಡಿದ್ದಾರೆ. ಅಲ್ಲಿಗೆ ಹೋದರು. ಅಲ್ಲಿಂದ ಓಡಿ ಬಂದಾಗ ಇದೇನು 2 ಗಂಟೆ 3 ಗಂಟೆ ಆಗಿತ್ತು ಮೋಸ್ಟ್ಲಿ. ಓಡಿ ಬಂದು ನಮ್ಮ ವಾಚರನ್ನ ಕೂತ್ಕೊಂಡ್ರು, ರಾಜೇಂದ್ರನ ಅಂತ. ವಾಚರನ್ನ ಕೂಗ್ಕತ್ಲೆ ಅವಳು ಪರಿಚಯ ಇತ್ತಲ್ಲ, ನಾವು ಅವನಿಗೆ ಇವ್ರಿಗೂ ಹೇಳಿದ್ವಲ್ಲ, ಏನಾದ್ರು ಪರಿಚಯ ಮಾಡ್ಕೊಂಬಿಟ್ಟು ನೀವು ವಿಷಯ ತಿಳಿಸ್ಬೇಕು ಅಂತ. ಹಾಗಾಗಿ ಓಡಿ ಬಂದಾಗ ಸರಿ ಏನು ಮಾಡೋದು, ಇವಳು ಇಲ್ಲಿರ್ತಾರೆ, ಇವಳನ್ನ ಅರೆಸ್ಟ್ ಮಾಡಿಬಿಡ್ತಾರೆ, ಇವಳು ಸ್ವಲ್ಪ ನಿರಪರಾಧಿನೇ ಅಂದ್ಬಿಟ್ಟು ನಾವು ಬಸ್ಸಿಗೆ ವ್ಯವಸ್ಥೆ ಮಾಡಿ ಕಳಿಸ್ಕೊಟ್ಬಿಟ್ಟು. ಬಸ್ ಇರಲಿಲ್ಲ, ಯಾಕೋ ಈ ಕಡೆ ಕರ್ನಾಟಕಕ್ಕೆ ಬಂದಿದ್ದಾಳೆ. ಕರ್ನಾಟಕ ಅವಳು ತಮಿಳ್ನಾಡು ಬಾರ್ಡ್ರಲ್ಲಿ ಇದ್ದರು. ಆಗ ಕರ್ನಾಟಕ ಬಾರ್ಡ್ರಿಗೆ ಬಂದರು. ಬಂದಾಗ ನಮ್ಮ ವಾಚರನೇ ಕಳಿಸ್ಕೊಟ್ಟು ಅಷ್ಟು ದೂರ ಕಳಿಸ್ಬಿಡಪ್ಪ, ಈ ಕಾಡಲ್ಲಿ ಬೇಡ ಅಂದ್ಬಿಟ್ಟು ನಾವು ಕಳಿಸ್ಕೊಟ್ಬಿಟ್ಟು ಅವಳು ಎಲ್ಲೂ ಗೊತ್ತಾಗಲಿಲ್ಲ. ಕೊನೆಗೆ ನಾದಿನಿ ಮುತ್ತುಲಕ್ಷ್ಮಿ ತಂಗಿನ? ಇಲ್ಲ, ಮುತ್ತುಲಕ್ಷ್ಮಿ ತಂಗಿ ಅಲ್ಲ. ಏನೋ ಅವ್ರದ ಈಗ ಬಂಧುಗಳಲ್ಲಿ ಯಾರ್ಯಾರು ಇರ್ತಾರಲ್ಲ, ಇವ್ರ ಜೊತೆ ಕೆಲಸ ಮಾಡಿದ್ರ ನೀವು? ಶ್ರೀನಿವಾಸ್ ಸರ್ ಜೊತೆ? ಶ್ರೀನಿವಾಸ್ ಅವರು ನಾನು ಹೋದಾಗ ತೀರ್ಕೊಂಡಿದ್ರು. ಎರಕೆಮ್ಮಳ್ಳದಲ್ಲಿ ಹೊಡೆದಾಕ್ಬಿಟ್ಟಿದ್ರು. ಆವಾಗ ಉದಯಕುಮಾರ್ ಅಂತ DCF. ಆವಾಗ ಈ ಅರ್ಜುನ್ ಬಂದ್ಬಿಟ್ಟು ಕರ್ಕೊಂಡು ಹೋಗಿದ್ದಾನೆ, ಶ್ರೀನಿವಾಸ್ DF. ಅರ್ಜುನ ವೀರಪ್ಪನ ತಮ್ಮ ವೀರಪ್ಪನ ತಮ್ಮ ಕರ್ಕೊಂಡೋಗಿ ಎರಕೆಮ್ಮಳ್ಳದಲ್ಲಿ ಹೀಗೆ ಅಂತ ಹೋದರು. ಹೋದಾಗ ನಾವು ಹೇಳಿದ್ದೀವಿ ಉದಯಕುಮಾರ್ ಸಾಹೇಬ್ರಿಗೆ, ಹೋಗ್ಬಿಡಿ ಸರ್, ಅವ್ನ ಮಾತು ನಂಬ್ಕೊಬೇಡಿ ಅಂತ.
ಡೈರೆಕ್ಟ್ ಆಗಿ ಉದಯ್ ಕುಮಾರ್ ಸರ್ ನ ಕಾಂಟ್ಯಾಕ್ಟ್ ಮಾಡಿ ಅರ್ಜುನ್ ಬಂದ್ ಕರ್ಕೊಂಡು ಹೋಗಿದ್ದೆ. ಹೆಂಗ್ ಕರ್ಕೊಂಡು ಹೋಗಿದ್ದೆ? ಎಲ್ಲಿ ಕರ್ಕೊಂಡು ಡೈರೆಕ್ಟಾಗಿ ಶ್ರೀನಿವಾಸ್ ಡಿಯೋಪನೇ ಕರ್ಕೊಂಡು ಹೋದ ಅರ್ಜುನ್ ಬಂದು ಅರ್ಜುನ್ ಬಂದು ನಮ್ಮ ಅಣ್ಣ ನಿಮಗೆ ಕೈದಿ ಆಗ್ತಾನೆ, ಶರಣಾಗ್ತಾನೆ, ಆದ್ದರಿಂದ ಬಾ ಅಂತ ಕರ್ಕೊಂಡು ಹೋದ. ಕರ್ಕೊಂಡು ಹೋಗ್ಬಿಟ್ಟು ಹಾಗೆಯೇ ಹೋಗ್ತಾ ಇರ್ಬೇಕಾದ್ರೆ ನೀವ್ ಹೇಳಿದ್ರಿ ನಿಮ್ ಡಿಪಾರ್ಟ್ಮೆಂಟ್ ಅವರೆಲ್ಲ ಹೋಗ್ಬೇಡಿ ಅಂತ. ಯಾವಾಗ ಹೇಳಿದ್ವಿ ನಮ್ಮ ಡಿ ಎಫ್ ಆಗಿ ಹೇಳಿದ್ವಿ. ಅವನು ಕಂಡೀಷನ್ನು ನಿಮ್ಮ ಡಿ ಎಫ್ ಅನ್ನೇ ಒಬ್ಬನೇ ಬರಬೇಕು ಅಂತ. ಅವಾಗ DFI ಆಗಿದ್ರು ಶ್ರೀನಿವಾಸ್. ಆಮೇಲೆ ಉದಯ್ ಕುಮಾರ್ ಬಂದಿದ್ದು. ಉದಯ್ ಕುಮಾರ್ ರೇಂಜ್ ಆಫೀಸರು, ನನ್ನ ಆಫೀಸರು ಹೇಳಿದ್ವಿ. ಉದಯ್ ಕುಮಾರನ್ನೇ ಅವ್ರಿಗೆ ಇದಕ್ಕೆ ಇಟ್ಟಿದ್ವಿ, ಸೆಕ್ಯೂರಿಟಿ ಇಟ್ಟಿದ್ವಿ. ಆಗ ಹೋಗ್ತಾ ಎರಕೆಮಳ್ಳದಲ್ಲಿ ಕರ್ಕೊಂಡು ಹೋದ್ರು. ಕರ್ಕೊಂಡು ಹೋದಾಗ ಒಂದು ಸಣ್ಣ ಹೊಳೆ ಬರ್ತದೆ ಅಲ್ಲಿ ಎರಕೆಮಳ್ಳ. ಅದು ಕಾಡ? ಫಾರೆಸ್ಟೇ ಫಾರೆಸ್ಟ್ ದೊಡ್ಡ ಫಾರೆಸ್ಟೇ. ಹಳ್ಳದಲ್ಲಿ ಚಪ್ಪಲಿ ಬಿಟ್ಬಿಟ್ಟು ಕೈಯಲ್ಲಿ ಹಿಡ್ಕೊಂಡು ಹೋಗ್ಬೇಕಲ್ಲ, ಅವರು ಚಪ್ಪಲಿನೇ ಈಗ ಕೈಗೆ ಹಾಕೊಂಡಿದ್ದಾರೆ, ಕೈಲಿ ಎತ್ಕೊಂಡಿದ್ದಾರೆ. ಆಗಲೇ ಒಂದು ಗುಂಡೇಟು ಹೊಡೆದಿದ್ದಾರೆ. ಆಮೇಲೆ ಮುಂದೆ ಇದು ಮಾಡಿದ್ದಾರೆ. ಆಮೇಲೆ ಅವನ ಕತ್ತು ಕೊಯ್ದುಬಿಟ್ಟು ಒಂದು ಕಡೆ ಬೇಸಾಕಿದ್ರು. ಆ ತಲೆ ಅವನ ತಲೆ ಮೇಲೆ ಮುತ್ತು ಲಕ್ಷ್ಮಿ ಯೂರಿನ್ ಪಾಸ್ ಮಾಡಿದ್ರು. ಹೌದಾ? ತಲೆ ಸಿಕ್ತಾ? ತಲೆ ಭಾಳ ದಿನದ ಮೇಲೆ ಇದಾಯಿತು, ಸಿಕ್ತು. ತಲೆ ಹುಡುಕಿ ಭಾಳ ದಿನ ಆಯಿತು. ಸಿಕ್ಕಿದಾಗ ಅಂದರೆ ಅಲ್ಲಿ ವಿಚಾರ ಬಂತು. ಯಾರು ಹೇಳಿದ ಹಂಗಂತ ನಿಮ್ಗೆ ಗೊತ್ತಾಯ್ತು ಮುತ್ತು ಲಕ್ಷ್ಮಿ ಯೂರಿನ್ ಪಾಸ್ ಮಾಡಿದಾಳೆ ಅಂತ? ಮುತ್ತು ಲಕ್ಷ್ಮಿ ಯೂರಿನ್ ಪಾಸ್ ಮಾಡಿದ್ದಾಳೆ ಅಂತ ಪಬ್ಲಿಕ್ಗೆ ಹೇಳ್ತಿದ್ರು. ಅದೊಂದು ಕೋಪ ಬಂತು ನಮ್ಮ ಡಿಪಾರ್ಟ್ಮೆಂಟ್ನವ್ರಿಗೆ, ಈ ರೀತಿ ಮಾಡಿದ್ಲಲ್ಲ ಅಂತ. ಹೀಗೆಲ್ಲ ಆಗಿ ಕೊನೆಗೆ ತಲೆ ಸುಮಾರು ದಿನ ಆಯಿತು, ತಿಂಗಳೇ ಆಯಿತು, ವರ್ಷದ. ಹೌದು. ಸಿಕ್ತು. ಐಡೆಂಟಿಫೈ ಮಾಡೋಕ್ಕಾಗಲಿಲ್ಲ. ಗೋಪಿನಾಥಮ್ಮೆ. ಹೌದು. 2007ರಿಂದಲೂ ಗೋಪಿನಾಥಮ್ಮೆ. ಇದು ಅದಕ್ಕೆ ಮುಂಚೆ ಎಲ್ಲಿ ಬೇರೆ ಕಡೆ ಕೆಲಸ ಮಾಡ್ತಾ ಇದ್ರೆ? ಅಲ್ಲೇನಾ? ನನ್ನದು ಫಸ್ಟ್ ಅಪಾಯಿಂಟ್ಮೆಂಟು ನಾಗರಹೊಳೆ. ನಾಗರಹೊಳೆಯಲ್ಲಿ ವೀರಪ್ಪನ ಇದ್ನಲ್ಲ? ನಾಗರಹೊಳೆಯಲ್ಲಿ ವೀರಪ್ಪ ಅತಿ ಹೆಚ್ಚಾಗಿರಲಿಲ್ಲ, ಬಂದಿದ್ದ. ಆದರೆ ಅವನು ಅಲ್ಲಿ ಸಿಬ್ಬಂದಿಗಳ ಪ್ರೊಟೆಕ್ಷನ್ ನಮ್ಮಲ್ಲಿ ಚೆನ್ನಾಗಿತ್ತು. ಅವನು ಉಳಿಗಾಲ ಇಲ್ಲ ಅಲ್ಲಿ. ಆಮೇಲೆ ಅಲ್ಲಿ ತಮಿಳಿಯನ್ಸ್ ಇಲ್ಲ, ಅವನಿಗೆ ಹೆಲ್ಪ್ ಮಾಡೋರು ಯಾರೂ ಇಲ್ಲ. ಒಬ್ಬ ವಾಚರ್ನ ಹೊಡೆದಾಕ್ಬಿಟ್ಟು ಹೊರಟೋದ ನಾಗರಹೊಳೆಯಲ್ಲಿ. ಅದು ಬೆಳಕಿಗೆ ಬರಲೇ ಇಲ್ಲ. ನಮ್ಮಲ್ಲಿ ಪ್ರೊಟೆಕ್ಷನ್ಗೆ ಹೋಗ್ತಿದ್ರು. ಆ ಕಾಡು ಒಳಗಡೆ ಹೋದಾಗ ಇವನು ಕಾಡು ಒಳಗಡೆ ಇದ್ನಲ್ಲ, ಆಗ ಒಂದು ಸಾರಿ ಫೈರ್ ಮಾಡಿದ್ದಾನೆ, ಹೋಗಿದ್ದಾನೆ. ನಿಮಗೆ ಗೊತ್ತಾಯ್ತು ಅದು ವೀರಪ್ಪನೇ ಅಂತ? ಡಿಪಾರ್ಟ್ಮೆಂಟಿಗೆ ಬೇರೆಯವರು ಬರೋಕ್ಕಾಗಲ್ಲ, ಹೊಡಿಯೋಕ್ಕೆ ಸಾಧ್ಯ ಇಲ್ಲ. ಇನ್ನು ಆ ರೀತಿ ಹೊಡಿಬೇಕು ಅಂದರೆ ಕಳ್ಳ ಬೇಟೆ ಬರ್ತಾರಲ್ಲ, ಅವರು ಇದಾರೆ ಪ್ರೊಟೆಕ್ಷನ್ಗೆ. ನಾಗರಹೊಳೆ ಆದಮೇಲೆ ಬೇರೆ ಎಲ್ಲಿ ಕೆಲಸ ಮಾಡಿದ್ರಿ? ಮೂರ್ಕಲ್ಲು ಎಲ್ಲಿ ಬರುತ್ತೆ? ಮೂರ್ಕಲ್ಲು ನಾಗರಹೊಳೆಯಿಂದ ಈ ಕಡೆ ಮುಂದೆನೆ. ಅದು ಕಾಡೆ, ಅದು ದೊಡ್ಡ ಫಾರೆಸ್ಟೇ. ಅದರಲ್ಲಿ ಕೊಡಗಿನ ರಾಜ ಮತ್ತು ಕರ್ನಾಟಕ ರಾಜ ಮತ್ತು ಒಟ್ಟು ಕೇಳೋದನ್ನು ಏನು ಮೂರು ಇದಿದೆ ಬಾರ್ಡ್ರು. ಇದು ಅದಕ್ಕೆ ಮೂರ್ಕಲ್ಲು ಅನ್ನೋದು. ಅಲ್ಲಿಗೆ ಬಂದಿಲ್ಲ, ನಮ್ಮ ಏರಿಯಾಕ್ಕೆ ಬಂದಿಲ್ಲ. ಅವನು ನಾಗರಹೊಳೆ ಅರಣ್ಯ ಪ್ರದೇಶಕ್ಕೆ ಬಂದು ತಿತುಮತಿ ಮುತ್ತಲ್ಸಿ ಹಾರಾಟ ಹೊರಟವು.